ನನ್ನ ಒಲವಿನ ಸಹೋದರ ಸಹೋದರರೇ, ಇವತ್ತು ನಾವೆಲ್ಲರೂ ಪೂಜಾ ವಿಧಿ ವರ್ಷದ 4ನೇ ಭಾನುವಾರದಂದು ಪ್ರಭು ಯೇಸು ನಮ್ಮೆಲ್ಲರಿಗೆ ಸ್ವರ್ಗವನ್ನು ಪ್ರವೇಶಿಸಲಿಕ್ಕೆ, ಪಾವನತೆಯ ಹಾದಿಯಲ್ಲಿ ನಡೆಯಲಿಕ್ಕೆ 8 ಭಾಗ್ಯಗಳನ್ನು ವರಗಳಾಗಿ ನೀಡುತ್ತಾರೆ. ಈ ಲೋಕದಲ್ಲಿ ನಾವೆಲ್ಲರೂ ಜೀವಿಸುವಾಗ ಇದರ ವಿರುದ್ಧ ಲೋಕವು ವಿವಿಧ ಭಾಗ್ಯಗಳನ್ನು ನೀಡಬಹುದು. ಲೋಕದ ಭಾಗ್ಯಗಳಲ್ಲಿ ಸ್ವರ್ಗಕ್ಕೆ ಕೊಂಡೊಯ್ಯುವ ಅಲ್ಪ ಸ್ವಲ್ಪ ಪ್ರೇರಣೆ ಸಿಗ್ಬೋದು ವಿನಃ ಸಂಪೂರ್ಣವಾಗಿ ದೇವರಿಂದ ಕೊಂಡು ನರಕಕ್ಕೆ ಒಯ್ಯುವ ಲೋಕದ ಭಾಗ್ಯಗಳು ನಮ್ಮ ಸುತ್ತಮುತ್ತ, ನಮ್ಮ ಕಣ್ಣಿಗೆ, ನಮ್ಮ ಸುತ್ತಮುತ್ತ ಜೀವಿಸಿದ ಜನರಲ್ಲಿ ನೋಡಿದ್ದೇವೆ. ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಲೋಕದ ಸಂತೋಷಕ್ಕಿಂತ ದೇವರಲ್ಲಿ ಸಂತೋಷವಿದ್ದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೊಂದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅಷ್ಟಭಾಗ್ಯಗಳು ನಮ್ಮೆಲ್ಲರಿಗೆ ಸ್ವರ್ಗವನ್ನು ಖಚಿತಪಡಿಸುತ್ತವೆ. ಹಾಗೆಯೇ ಏನೆಲ್ಲ ಪ್ರಭು ಯೇಸುಗೋಸ್ಕರ ಈ ಅಷ್ಟಭಾಗ್ಯಗಳ ಮೂಲಕ ವಿವಿಧ ರೀತಿಯಲ್ಲಿ ನಮಗೆ ಅನುಭವ ಸಿಗ್ತದೆ, ಅದನ್ನು ಬಲು ಸಂತೋಷದಿಂದ, ಆತ್ಮೀಯತೆಯಿಂದ, ಖುಷಿಯಾಗಿ ನಾವು ಜೀವಿಸೋಣ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಪ್ರಭು ದೇವರೇ ನನ್ನ ಸಂತೋಷದ ಶಕ್ತಿ. ದೇವರ ವಾಕ್ಯ ಹೇಳ್ತದೆ, ಪ್ರಭುವಿನಲ್ಲಿ ಹರ್ಷಿಸ್ರಿ, ಮತ್ತೊಮ್ಮೆ ಪ್ರಭುವಿನಲ್ಲಿ ಹರ್ಷಿಸ್ರಿ. ಏಕೆಂದರೆ ನಾವೆಲ್ಲರೂ ಹಿಂಬಾಲಿಸಿದನ್ನು ಇವರನ್ನು ಅವರನ್ನಲ್ಲ, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ, ಶಿಲುಬೆಯಲ್ಲಿ ಮರಣ ಹೊಂದಿದ ಪ್ರಭು ಯೇಸುವನ್ನು, ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಲ್ಲಿ ಪ್ರಭು ಯೇಸುವಿನ ಅನುಯಾಯಿಗಳಾಗಿರುವಾಗ ಆದಷ್ಟು ದೇವರು ನಮ್ಮಿಂದ ಏನು ಬಯಸುತ್ತಾರೆ ಅದರ ಬಗ್ಗೆ ಹೆಚ್ಚಾಗಿ ಯೋಚಿಸೋಣ. ನಮ್ಮ ಸುತ್ತಮುತ್ತ ಇರುವ ನಮ್ಮದೇ ಧರ್ಮದ ಜನರಾಗಲಿ ಅಥವಾ ಇತರ ಧರ್ಮದ ಜನರಾಗಲಿ ಏನೇ ಹೇಳಲಿ, ಹೇಳುವುದು ಬಿಡುವುದು ಅದು ಅವರ ಸ್ವಾತಂತ್ರ್ಯ. ಆದರೆ ನಮಗೆ ಯಾವ ರೀತಿ ಜೀವಿಸಬೇಕು ಅದನ್ನು ಕಲಿಸಿಕೊಟ್ಟ ಪ್ರಭು ಯೇಸುವನ್ನು ಅನುಸರಿಸುವುದು, ಪಾಲಿಸುವುದು ನನ್ನ ಸ್ವಾತಂತ್ರ್ಯ. ಆತ್ಮೀಯ ಸಹೋದರ ಸಹೋದರಿ, ಪ್ರಭು ಬೆಟ್ಟದ ಮೇಲಿಂದ ಈ ಅಷ್ಟಭಾಗ್ಯಗಳ ಬೋಧನೆಯನ್ನು ಎಲ್ಲರಿಗೆ, ವಿಶೇಷವಾಗಿ ಶಿಷ್ಯರಿಗೆ ಮತ್ತು ಈಗ ನಮಗೆ ನೀಡಿದ್ದಾರೆ. ಪ್ರಭು ಯೇಸುವಿನಂತೆ ನಾವು ಸಹ ಅವರ ಮುಖಗಳು, ಅವರ ಕಣ್ಣುಗಳು, ಅವರ ಕೈ ಕಾಲುಗಳು ಆಗಲು, ಎಲ್ಲವೂ ಆಗಲು ನಮ್ಮ ಈ ಅಲ್ಪ ಜೀವನದಲ್ಲಿ ಪ್ರಯತ್ನ ಪಡಲು ಅದೇ ಪ್ರಭು ಯೇಸು ನಮ್ಮೆಲ್ಲ ಮನಸ್ಸಿಗೆ, ಹೃದಯಕ್ಕೆ ಶಕ್ತಿಯನ್ನು ತುಂಬಲಿ, ಚೈತನ್ಯವನ್ನು ತುಂಬಲಿ, ಉತ್ಸುಕತೆಯನ್ನು ತುಂಬಲಿ, ಪ್ರೇರಣೆ ನೀಡಲಿ. ಮತ್ತು ಆ ಒಂದು ಬೆಚ್ಚನೆಯ ಭಾವನೆಯನ್ನು ನಮ್ಮೆಲ್ಲರಲ್ಲಿ ಪ್ರಭುವಿಗೋಸ್ಕರ, ಪ್ರಭುವಿನ ಜನರಿಗೋಸ್ಕರ ಹೆಚ್ಚಿಸಲೆಂದು ಪ್ರಾರ್ಥಿಸೋಣ. ಎಲ್ಲರಿಗೆ ಶುಭ ದಿನ ಹಾಗೂ ದೇವರ ಆಶೀರ್ವಾದ ತಮ್ಮ ಮೇಲೆ, ತಮ್ಮ ಕುಟುಂಬಗಳ ಮೇಲೆ ಸದಾ ಇರಲಿ ಎಂದು ನಾನು ಆಶಿಸುತ್ತೇನೆ.